ಇರ್ಬೋದು, ಅದು ಇರ್ಬೋದು ರೀ. ಅಲ್ಲ, ಆದ್ರೆ ರೈತರ ಬಗ್ಗೆ ಕಾಳಜಿ ಹೊಂದಿರುವಂತ ಸರ್ಕಾರಗಳು ಈವರೆಗೂ ಯಾವ ಬರಲಿಲ್ಲ, ಯಾವ ಮಾಡಲಿಲ್ಲ. ಈ ಮಣ್ಣು ನೋಡಿದ್ ನಾವು 1,81,000 ಕೋಟಿ ರೂಪಾಯಿ, 1,81,000 ಕೋಟಿ ರೂಪಾಯಿ ಉದ್ಯಮಿಗಳ ಸಾಲ ವ್ಯಾಪ್ ಮಾಡ್ಯ ನೀವು ಕೇಂದ್ರ ಸರ್ಕಾರ. ಸರ್ ಇನ್ನೂ ಹೆಚ್ಚದ್ರ 17 ಲಕ್ಷ ಕೋಟಿ ರೂಪಾಯಿಗಳನ್ನ ರಿಟರ್ನ್ ಅಪ್ ಮಾಡಿದಾರ್ರಿ. 17 ಲಕ್ಷ ಕೋಟಿ ರೂಪಾಯಿ ನಮಗ 72,000 ಕೋಟಿ ರೂಪಾಯಿಗಳನ್ನ ಹಿಂದೆ 72,000 ಕೋಟಿ ರೂಪಾಯಿ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ವ್ಯವಹಾರ ಮಾಡಿದಾಗ ಇಡೀ ದೇಶ ಹಾಳಾಗೋತ ಅಂತ ಹೇಳಿದ್ರು. ಇವಾಗನು ಹೇಳ್ತೇನೆ ನಿಮಗೆ, ಈ ನಮ್ಮ ರೈತ ಯಾಕೆ ಸಾಲಗಾರ ಆಗಾಕತ್ತಾನು? ಅವು ಬೆಲೆ ಇಲ್ಲ. ಆಮೇಲೆ ಇವ್ರು ಕೊಡುವಂತ ವೈಜ್ಞಾನಿಕ ಸಾಲ ಅದಕ್ಕೆ ಸಾಲುದಿಲ್ಲ. ಅಲ್ಲ, ಬೆಳ್ಯಾಕ ಅದಕ್ಕೆ ಸಾಲುದಿಲ್ಲ, ಕೈ ತಗೊಂಡದ. ಮತ್ತ ಅವಾಗೇನೊಂದು ದೊಡ್ಡ ಪಟ್ಟ ಕಟ್ತಾರ, ಇವ ಸಾಲಗಾರ, ರೈತ ಸಾಲಗಾರ. ಏನ ಅವ್ ತುಂಬುದಿಲ್ಲ. ಅದೇ ನೀವು ಇಂಡಸ್ಟ್ರಿಗಳವ್ರ, ಪ್ರೈವೇಟ್ ಫ್ಯಾಕ್ಟ್ರಿ ಅವರ, ನೀವು ಎಷ್ಟು ಮುನ್ಗಸಾಕತ್ತೀರಿ? ರೈತರ ಸಾಲ ಎಷ್ಟೈತಿ ತೆಗಿರಿ ಲೆಕ್ಕ. ಅದನ್ನ ಟೋಟಲ್ ನಮ್ಮ ದೇಶದ ತೆಗೀರಿ. ಆದ್ರೆ ಭಾಳ ದೂರ ಹೋಗೋದು ಬೇಡ, DCC ಬ್ಯಾಂಕಿನಿಂದ ತೆಗೀರಿ. ಜೊಲ್ಲೆ ಅವ್ರಿಗೆ ಈ ನಿಮ್ಮ ವಾಹಿನಿ ಮುಖಾಂತರ ಒಂದು ಆಫರ್ ಕೊಡ್ತೇನೆ, ನಾವು ಆಹ್ವಾನ ಕೊಡ್ತೇನೆ. ಚಾಲೆಂಜ್ ಇಟ್ ಈಸ್. ನೀವು ಯಾವ ಬ್ಯಾಂಕಿನ ಯಾವ ಫ್ಯಾಕ್ಟ್ರಿ ಅವ್ರಿಗೆ ಎಷ್ಟು ಕೊಟ್ಟಿರಿ, ಯಾವ ಪ್ರೈವೇಟ್ ವ್ಯಕ್ತಿಗಳಿಗೆ ಎಷ್ಟು ಕೊಟ್ಟಿರಿ, ರೈತರಿಗೆ ಎಷ್ಟು ಕೊಟ್ಟಿರಿ, ಇವರು ರೈತರು ಸಾಲ ಎಷ್ಟು ವಸೂಲಾಗ್ಯಾವ, ಈ ಫ್ಯಾಕ್ಟ್ರಿಗಳಿಗೆ ಕೊಟ್ಟದ್ದು ಸಾಲ ಎಷ್ಟು ವಸೂಲಾಗ್ಯಾವ, ಪ್ರೈವೇಟ್ ಪಾರ್ಟಿಗಳಿಗೆ ಕೊಟ್ಟೋ ಸಾಲ ಎಷ್ಟು ಹೋಗ್ಯಾವ. ಅಲ್ರಿ ಕಾಲರ್ ಟೈಟ್ ಮಾಡ್ಕೋತೀರಿ 100% ರಿಕವರಿ PKPS ಸೊಸೈಟಿಗಳಿಂದ ಅಂತೇಳಿ. ನಿಮಗೆ ನಾಚಿಗೆ ಬರುವುದಿಲ್ಲ? ಒಂದೊಂದು ಸಕ್ಕರೆ ಕಾರ್ಖಾನೆಗಳಿಂದ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಇಟ್ಕೋತೀರಿ. ಆವಾಗಿನ ಕಾಲರ್ ಹಿಂಗೆ ಮಡಿಚಿ ಹಾಕೋತೀರಿನ? ಪ್ರತಿ ಸಲ ಹೇಳ್ತೀರಿ ನೀವು. ಏನು ಹೇಳ್ತೀರಿ ಅಂದ್ರೆ 100% ರಿಕವರಿ ನಾವು ಮಾಡಿದೀವಿ ಅಂತ. ಈ PKPS ಸೊಸೈಟಿ ಈ ಸಲ 100% ರಿಕವರಿ ಆಯ್ತು. ಅವನು ಮಲಗು ಕೊಡೋದಿಲ್ಲ ಪಾಪ. PKPS ಸಾಲ ತಗೊಂಡಂತ ರೈತನ ಅಲ್ಲಿ ಸೆಕ್ರೆಟ್ರಿ ಮಲಗು ಕೊಡೋದಿಲ್ಲ. ನೀರು ತುಂಬ ಇಲ್ಲಿ ಇವ್ರು ಯಾಕೆ ಬಿಡ್ತೀರಿ? ಅದು ದುಡ್ಡಲ್ಲ. ಇಟ್ ಈಸ್ ನಾಟ್ ಎ ಪಬ್ಲಿಕ್ ಮನಿ, ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಫಂಡ್. ಮತ್ತೆ ಅಲ್ಲ ಮಾಡಾಕತ್ತದ್ದೇನು ನೀವು? ಅದೇ ಇಲ್ಲಿವರೆಗೆ ಒಂದು ಗರಂ ಅಂತ ಚರ್ಚೆ ಕೇಳ್ತಾ ಇದ್ದೀರಿ. ಒಂದೇ ಭಾಗದಲ್ಲಿ ವಿಶೇಷವಾಗಿ ರೈತರಿಗೆ ಏನು ಹಾನಿ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಮಾಡಿದ್ದೀವಿ, ಚರ್ಚೆ ಮಾಡಿದ್ವಿ. ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದು ತನ್ನ ಗೊಬ್ಬರವನ್ನು ಇಟ್ಟುಕೊಳ್ಳಿಕ್ಕೆ, ತನ್ನ ಬೆಳೆಯನ್ನು ಇಟ್ಟುಕೊಳ್ಳಿಕ್ಕೆ ಗೋಡಾನುಗಳು, ಅದು ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗಬೇಕು ಅಂತನ್ನುವಂಥ ದೇಶದಲ್ಲಿ ಇಲ್ಲಿವರೆಗೆ ನಮ್ಮ ವಕೀಲರಂಥ ಗುಂಡಣ್ಣ ಕಮಿಟಿಯವರು ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇನ್ನೂ ಮುಂದುವರಿತಾ ಇದೆ. ಯಾಕಂದರೆ ಎರಡನೇ ಭಾಗದಲ್ಲೇ ಇನ್ನಷ್ಟು ವಿಷಯಗಳನ್ನು DCC ಬ್ಯಾಂಕ್ ಪ್ಲಸ್ ನಮ್ಮ ಜೊತೆ ಈ ಬಂದಂಥ ಅಧ್ಯಕ್ಷರು ಏನೇನು ಮಾಡಬಾರ್ದು, ಇವ್ರ ಸಮಯದಲ್ಲಿ ಏನಾಗಬಹುದು ಅನ್ನೋ ವಿಚಾರಗಳು ಅದನ್ನು ಚರ್ಚೆ ಮಾಡ್ಬೇಕಂತ ಮುಂದುವರಿಸ್ಬೇಕಂತ ಮಾಡಿದ್ದೀವಿ. ಇದನ್ನು ನೀವು ನೋಡ್ತಾ ಇರಿ. ವಂದನೆಗಳು.